ಯಾರ್ಯಾರಿಗೂ ಹೆಂಗ ಹುಚ್ಚಿಡಿಸಿದಿ ಮುತ್ಯಾನ ಕಾಲ್ ಹಿಡ್ಕೊಂಡು ಬಂದಿದ್ದ ಹೊಟ್ಯಾಗ ಬೆಂಕಿ ಬಿಡೋಕಿನೂ ನೀನ ಹೊಟ್ಯಾಗ ತಂಪು ಮಾಡೋಕಿನೂ ನೀನ ಆಂಟಿ ತವ್ರ ಮನಿಗೆ ಜಗಳ ಹೋದ್ರೂ ತಂಪು ಮಾಡೋಕಿನೂ ನೀನ ಜೋರ್ ಮಾಡಿದಿಲ್ಲ ಯಾನೇನ ಬಾರಪ್ಪ ನಮ್ಮ ಪದ್ಧತಿ ಪ್ರಕಾರ ತಗೋದ್ರಿ ಇವತ್ತಿಗೆ ಮಾಡ್ಪ ನಮ್ಮ ಪದ್ಧತಿ ಹಿಂಗ ಐತಿ ಯಾರ ಬರ್ತಾರೆ ಯಾರು ಬರ್ತಾರೋ ನಮ್ಮ ದೋಸ್ತ ಹತ್ರ ಇಲ್ಲ ಏನ್ ಮಾಡಿದ್ದಿ ಹೋಗ್ತಾನು ನಂತೆ ಅರ್ಧ ನಂಗೆ ಗಾವ ಆಗಲ್ಲ ಅರ್ಧ ಗಾವ ಆಗಲ್ಲ ಇದ್ರಾಗ ಇವಾಗ ಬಂದ್ಬಿಡ್ಕೊಂಡು ಕೂತೀನಿ ಅರ್ಧ ಕುಡಿಬಾರ್ದು ಯಾವಲ್ಲ ಫುಲ್ಲ ಕುಡಿಯೋದು ಖರೆ ನಿಂದು ಖರೇನ ಈಗಿನ ಟೈಮ್ದಾಗ ಈಗ ಅರ್ಧದಕ್ಕ ಬೂಂಗಿಡ್ಸಂಗಿಲ್ಲ ಪಕ್ಕ ಅವಾಗ ನಾವು ಮುತ್ಯಾನ ಕಾಲ್ ಹಿಡ್ಕೊಂಡ ದೋಸ್ತಿ ಬಂದೈತಿ ನನಗ ಇದಕ್ಕ ದೋಸ್ತಿ ಬಂದೈತಿ ಕುರ್ವಿ ಹಿಡ್ದು ನಮ್ಮ ಮುತ್ಯಾನು ಬಿಟ್ಟಿಲ್ಲ ದೋಸ್ತಿ ನಮ್ಮ ಅಪ್ಪನೂ ಬಿಟ್ಟಿಲ್ಲ ದೋಸ್ತಿ ನಾನೂ ಬಿಟ್ಟಿಲ್ಲ ಇದ್ರ ದೋಸ್ತಿ ಜೋರ್ ಐತಿ ನಿಂದು ಮತ್ತೆ ಬಿಟ್ಟಿಗಿಟ್ಟಿ ದೋಸ್ತಿ ಅದನ್ನ ಹೊಟ್ಟೆ ಬಿಡಂಗಿಲ್ಲ ಅವಾಗ ಎಷ್ಟ ಪವರ್ ಇರ್ಬೇಕು ಹೇಳು ಖರೆ ಈಗ ಯಾಕೆ ನೀ ಹಿಂಗ ಮಾಡ್ಲತ್ತೀನಿ ಹೇಳು ಈಗ ಯಾಕೆ ಮಾಡ್ಲೈತಿ ಈಗ ನಮ್ಮ ಮುತ್ಯಾನ ಹಿಡ್ಕೊಂಡ್ ನಮ್ಮ ಮುತ್ಯಾಗ 100 ವರ್ಷ ವಯಸ್ಸು ಕೊಟ್ಟತಿದ ಪೈಲ ಈಗ ನಮ್ಮ ಅಪ್ಪಗೂ 100 ವರ್ಷ ವಯಸ್ಸು ಕೊಟ್ಟತಿ ಈಗೇನ್ ಪಾಲ್ಟ್ ಆಗಿದ್ದರ್ದು ಈಗೇನು ಬರೀ 60 ವಯಸ್ಸು ನೋಡಿ 40 ಘಾಟಗಳಾಗ ನೋಡಿ ನೀ ಅರ್ಧ ಕುಡ್ತಿರ್ಬೇಕು ಉದನಲ್ಲ ಇಟ್ಟಲ್ಲ ಒಂದ ಕುಡ್ಲೈತಿದ ಮತ್ತೆ ಇನ್ನ ಹೆಂಗ ಹಿಂಗ ಮಾಡೋದೈತಿ ನಮ್ಮ ಅಪ್ಪನೂ ಇಟ್ಟ ಕುಡಿತಿದ್ ನಮ್ಮ ಮುತ್ಯಾನು ಇಟ್ಟ ಕುಡಿತಿದ್ದ ಅವ್ರು 100 ವರ್ಷ ವಯಸ್ಸು ಇಟ್ಟದ ಬಾಟ್ಲಿ ಐತ ಹಾ ಖರೆ ಈಗ ಇದ್ರಾಗ ಕಮ್ಮಿ ಆಗೈತಿ ಶಕ್ತಿ ಕಮ್ಮಿ ಆಗೈತಿ ಅದ್ರೊಳಗೆ ಅನಾನ ನಮ್ಗೆ ವಯಸ್ಸು ಕಮ್ಮಿ ಆಗಲಪ್ಪ ವಯಸ್ಸು ಕಮ್ಮಿ ಇಂಥದ ಕುಡ್ದಿದ್ಯಾ ಇಂಥದಲ್ಲ ಮುತ್ಯಾನ ಕಾಲು ಹಿಡ್ಕೊಂಡು ಬಂದಿರ್ತಿಲ್ಲ ಹಿಂಗ್ ಮಾಡಾಯ್ತ ಇದಕ್ಕೆ ಭಾರಿ ಸಿಗ್ತೈತಿ ನಮ್ಮ ಕುರಿ ಹಿಡ್ಕೊಂಡು ಬಂದೈತಿ ಅದು ಇದನ್ನ ಮಾಡೋಣ ಪೂಜೆ ಮಾಡಿ ಕುಡಿದ್ರ ವಯಸ್ಸು ಇರ್ತದ ಪೂಜೆ ಮಾಡಿ ಕುಡಿದ್ರೆ ಮತ್ತೆ ಇದು ಏನಿದೆ ಇದು ಎಲ್ಲ ಒಂದು ಸಜ್ಜ ಐತ್ಲ ಅನ್ನೊಂದು ಅವ ಎಬ್ಸ್ ಬಾ ನಾನು ನಡಿತೀನಿ ನನಗ ಅರ್ಧ ಎಲ್ಲಿ ಫುಡ್ ಆಗಿ ಬರ್ತದ ನಾನು ನಡೀನಿ ಅಂತ ಚೆನ್ನಾಗ ಹೆಂಗೆ ಹೇಳಿ ಹೋಗ್ತಾನ ನೋಡಿ ಪೂಜೆ ಮಾಡಿ ಕುಡಿ ಅಂತೇಳಿ ನಮ್ಮಪ್ಪ ಸಾಯತ್ನಾಗ ನನಗೆ ಹೇಳಿವ್ಯಾನ ನಿನ್ನ ಸವಾಸ ಬಿಡಬೇಡ ಅಂತೇಳಿ ನಾ ಹೆಂಗೆ ಬಿಟ್ರಿ ನಿನ್ನ ಹೆಂಗೆ ಬಿಟ್ಲಿ ಹೇಳಣ ನಮ್ಮಪ್ಪ ಹೇಳಿವ್ಯಾನ ಯಾರಾದ್ರ ಹೇಳ್ರ ಕೇಳ್ಕೊಳ್ತೇವೆ ಏನೇ ಒಟ್ಟ ಕೇಳಲ್ಲ ನಾನು ಮದುವೆ ಹಾಕಿತ್ತ ಮೊದಲು ನೀನ ಸಂಭಾಳಿಸಿದಿ ಮದುವೆ ಆಗಾನು ನೀನ ಸಂಭಾಳಿಸಿದಿ ನೀನು ಹೆಂಗೆ ಮರಿಲಕ್ಕೆ ಬಿಡ್ತಿ ಹೇಳ ನಾನು ಅವ್ನು ಬಾಂಧ ಕೂತು ಇವತ್ತೇ ಹತ್ಕೊಂಡು ಸವಾಸ ಬಿಡಂದ ನಾ ಯಾಕೆ ಬಿಡ್ಲಿ ನನ್ನ ಹ್ಯಾಂತಿಕ್ಕಿಂತ ಹೆಚ್ಚು ನಿನ್ನೆಲ್ಲ ಜೀವ ಅದನ್ನ ಹ್ಯಾಂಗ ಹೇಳ್ತಾನೆ ನಾನು ಮಟ್ಟ ಬಿಡಂಗ ಯಾರು ಇಷ್ಟೇ ವಿಷಯ